Hello students, how are you all? So I hope everyone is fine. So I wish you all the best. Happy Deepavali for you all. So belated wishes. Maybe it will reach you very later. So Deepavali will be over at that time. So my dear students, today I am going to discuss the effective study habits. So how there are the effective study habits. ನೀವು ಸ್ಟಡಿ ಹೆಂಗೆ ಮಾಡಬೇಕು, ಟೆಕ್ನಿಕ್ಸ್ ಏನೇನು ಇಫೆಕ್ಟಿವ್ ಸ್ಟಡಿ ಮಾಡಲಿಕ್ಕೆ. ಸೊ ಇದನ್ನು ನಾವು ಜನರಲ್ ಆಗಿ ಡಿಸ್ಕಸ್ ಮಾಡೋಣ ಆ್ಯಸ್ ಯೂಶುವಲ್. ಆಫ್ಟರ್ ದ್ಯಾಟ್ ದೇರ್ ವಿಲ್ ಬಿ ಯುವರ್ ಕ್ಲಾಸ್. ಫಸ್ಟ್ ಯಾಕೆ ನಾ ಇದನ್ನು ಹೇಳಿದ್ನಂದ್ರೆ ನೀವು ಕ್ಲಾಸ್ ಆದ್ಮೇಲೆ ಇದು ನೋಡೋದು ಬಿಟ್ಬಿಡ್ತೀರಿ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಸೊ there are a lot of, I can say, around about 10 to 15 techniques that is which are scientifically proven that which are highly effective for study purpose. Okay, so first thing, very most important is stick to print. Okay, just what I can say is you have to stick to print. So first, that means most of you right now you are in situation of what I can say is, just 1 minute. See, first one is effective study techniques. I will discuss, I think 7 to 8 very important techniques. First important technique is stick to print. This means what? Never study from, maximum avoid studying from mobiles or laptops. That means that will affect your eyes. Not only eyes, the concentration power will decrease from that because of the blue gamma rays present in both, whether it is mobile or in laptop. So stick to print is one of the most important thing. And what I can say, second most important thing is always choose a place, choose a proper place, choose a proper place that there is no disturbance, there is no disturbance. Disturbance ಇರಲಾರ್ದಂತ ಒಂದು ಪ್ರಾಪರ್ ಪ್ಲೇಸ್ ಚೂಸ್ ಮಾಡಬೇಕು. ಸೊ ನಿಮ್ಮ ಮನೆ ಒಳಗೆ ಆ ಥರ ಒಂದು ಇತ್ತು, ದಟ್ ಮೀನ್ಸ್ ನಿಮ್ಮ ಮನೆ ಒಳಗೆ ಆ ಥರ ಒಂದು ಪ್ಲೇಸ್ ಇತ್ತು, ಅಥವಾ ಮೇಲೆ ಒಂದು ಪ್ಲೇಸ್ ಇತ್ತು, ಫ್ಲೋರ್ ಒಳಗಿತ್ತು, ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಟೆಲಿವಿಷನ್ ಡಿಸ್ಟರ್ಬೆನ್ಸ್ ಇರಬಾರ್ದು, ಸುತ್ತಮುತ್ತ ಮನೆಯಲ್ಲಿ ಅಂದ್ರೆ ಪ್ರಾಬ್ಲಮ್ ಇದ್ರೆ ಅದು ಕೇಳಿಸ್ತಿರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ಆ ಥರ ಏನು ಡಿಸ್ಟರ್ಬೆನ್ಸ್ ಇರಲಾರ್ದಂಥ ಶಾಂತವಾದಂಥ ಒಂದು ಪ್ರದೇಶ ಇರಬೇಕು. ಸೊ ಚೂಸ್ ಅ ಪ್ರಾಪರ್ ಪ್ಲೇಸ್ ದಟ್ ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಟರ್ಬೆನ್ಸ್. ದಟ್ ಈಸ್ ಇಂಪಾರ್ಟೆಂಟ್. ಥರ್ಡ್ ಒನ್ ಈಸ್, see, book should be, books and notes should be with you, should be reachable to you. ಅಂದ್ರೆ ನೀವು ಏನು ಓದ್ತಿರ್ತೀರಿ ನೋಡ್ರಿ, ವಾಟ್ ಎವರ್ ಯು ಆರ್ ರೀಡಿಂಗ್, ನೀವು ಏನು ಓದ್ತಾ ಇದ್ದೀರಿ, ಸೊ ಅದರ ರಿಲೇಟೆಡ್ ಬುಕ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಒಂದ ಕಡೆ ಇರಬೇಕ್ರಿ. ಸೊ ನೀವು ಟೇಬಲ್ ಮಾಡಿರಿ. ಸೊ ಅಂಡ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹೌ ಮಚ್ ಎವರ್ ಇಟ್ ಮೇ ಕಾಸ್ಟ್, ಇಟ್ ಡಸ್ ನಾಟ್ ಮ್ಯಾಟರ್. ಸುಮ್ಮನೆ ವೇಸ್ಟ್ ಮಾಡ್ತಿರ್ತಾರೆ ಅಮೌಂಟ್. ಟ್ರೈ ಟು ಟೇಕ್ ಅಪ್, try to have a chair and table. If not chair and table, maximum try to have this. Maximum it costs around about 700 to 800. 800 rupees to 1000 rupees of chair and table, study chair and table checker. If it is not possible to purchase chair and table, at least there will be a study chair. ಒಂದು 500 ಇಂದ 600 ರೂಪಾಯಿದ ಒಂದು ಸ್ಟಡಿ ಚೇರ್ ಸಿಗುತ್ತೆ, ಅದನ್ನು ತಗೋರಿ. ಓಕೆ, ಇಟ್ಸ್ ನಾಟ್ ಓನ್ಲಿ ಒಂದ್ಸಲ ತಗೊಂಡ್ರೆ ನಿಮ್ದು ಇಂಜಿನಿಯರಿಂಗ್ ಅಥವಾ ನಿಮ್ದು ಏನು ಡಿಗ್ರಿ, ಮೆಡಿಕಲ್, ವಾಟ್ ಎವರ್ ಯು ಫಿನಿಶ್, IAS, KS, ಅದು ಮುಗಿಮಟ್ಟ ಬರ್ತದೆ. ಅಥವಾ ಸಾಧ್ಯನೇ ಇಲ್ಲ ತಗೊಳಕ್ಕಂತೂ ಕೂಡ ಒಂದು ಪ್ರಾಪರ್ ಪ್ಲೇಸ್ ಮಾಡ್ಕೋರಿ ಓದ್ಕೊಳ್ಳಿಕ್ಕೆ. ನಿಮಗೆ ಕಣ್ಣಿಗೆ ಡೈರೆಕ್ಟ್ ಏನಿರಬೇಕು, ಐಸೈಟ್ ಹೋಗ್ತಿರ್ಬೇಕು ಅಂತ ಅದನ್ನ ನೀವು ಇದನ್ನ ಮಾಡಿರಿ. ಟ್ರೈ ಟು ಹ್ಯಾವ್ ಚೇರ್ ಅಂಡ್ ಟೇಬಲ್. ಬುಕ್ಸ್ ಅಂಡ್ ನೋಟ್ಸ್ ಶುಡ್ ಬಿ ರೀಚಬಲ್ ಟು ಯು. ಸೊ ನೀವು ಯಾವುದೋ ಒಂದು ಓದ್ತಿರ್ತಿರಲ್ಲ, ದೋಸ್ ಆಲ್ ಥಿಂಗ್ಸ್ ಶುಡ್ ಬಿ ರೀಚಬಲ್ ಟು ಯು. ದಟ್ ಮೀನ್ಸ್ ವಾಟ್, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ನೀವು ಏನು ಮಾಡ್ಲಿಕ್ಕೆ, ಸರ್ಕಲ್ ಡ್ರಾ ಮಾಡ್ಲಿಕ್ಕೆ, ಅದಕ್ಕೆ ಏನು ಬೇಕು, ತ್ರಿಜ್ಯ ಬೇಕು. ದಟ್ ಮೀನ್ಸ್ ಕಂಪಾಸ್ ಯು ನೀಡ್, ಪೆನ್ಸಿಲ್ ಯು ನೀಡ್, ಇರಾಸರ್ ಯು ನೀಡ್, ಆಲ್ ಥಿಂಗ್ಸ್ ಶುಡ್ ಬಿ ನಿಯರ್ ಟು ಯು. ನಿಮ್ಮ ಟೇಬಲ್ ಮೇಲೆ ಇರಬೇಕು. ಸೊ ನೀವು ಇಲ್ಲಿ ಡ್ರಾ ಮಾಡ್ತಿರ್ತೀರಿ, ಬುಕ್ಸ್ ಎಲ್ಲೋ ಅಲ್ಲಿ ಇಟ್ಟಿರ್ತಾರೆ, ಅಗೇನ್ ದೇರ್ ವಿಲ್ ಬಿ ಡಿಸ್ಟರ್ಬೆನ್ಸ್. ಅದು ನೀವು ಎದ್ದು ತಗೊಳಕ್ ಹೋಗುದ್ರು ಒಂದನೇ ಮಾತ, ತಗೊಳಕ್ ಹೋದ್ರೆ ಡಿಸ್ಟರ್ಬ್ ಆಗ್ತೀರಿ ಎರಡನೇ ಮಾತ. ಸೊ ದೀಸ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್.
ಸೊ ಅವೆಲ್ಲ ಏನಾಗಬೇಕು ನಿಮಗೆ ರೀಚಬಲ್ ಇರಬೇಕು. ಓಕೆ, ನೆಕ್ಸ್ಟ್ ಏನ್ ಹೇಳ್ಬೋದು? ಸೊ ಆಲ್ವೇಸ್ ವೈಲ್ ಸ್ಟಡಿ before study make 2 to 3 minutes 5 minutes ಬಾಳ 2 to 3 minutes breathing you should, that we can say in scientific words pranayama. ಒಂದು 2 to 3 minutes ಏನು ಮಾಡಬೇಕು? ಬ್ರೀತ್ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಸೊ ಪ್ರಾಪರ್ ಆಗಿ ಬ್ರೀತ್ ಮಾಡಬೇಕು, ಪ್ರಾಪರ್ ಆಗಿ ಪ್ರಾಣಾಯಾಮವನ್ನು ಮಾಡಬೇಕು. ಎಷ್ಟು ನಿಮಿಷಗಳ ಕಾಲ? 2 ರಿಂದ 3 ನಿಮಿಷಗಳ ಕಾಲ ನೀವು ಅದನ್ನ ಮಾಡಬೇಕು. ಬಿಫೋರ್ ಸ್ಟಡಿ 2 to 3 minutes ಯು ಹ್ಯಾವ್ ಟು ಡೂ ದ ಬ್ರೀದಿಂಗ್. ಅದರಿಂದ ಏನಾಗ್ತದೆ? ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗ್ತದೆ. ಸೊ ಈಗ ನಿಮ್ಮ ಸ್ಕೂಲಿಗೆ ಬಂದು ಕೂಡ ನಾವು ಏನು ಮಾಡಿಸ್ತಿದ್ದೀವಿ? ಪ್ರೇಯರ್ ಮಾಡಿಸ್ತಿದ್ದೀವಿ. ಯಾಕೆ ಮಾಡಿಸ್ತಿದ್ದೀವಿ ಹೇಳ್ರಿ? ಸೊ ನಿಮ್ಮ ತಲೆ ಒಳಗೆ ಏನೇ ವಿಚಾರಗಳಿದ್ರು ಕೂಡ ಪ್ರೇಯರ್ ಮಾಡೋದ್ರಿಂದ ಅವೆಲ್ಲ ರಿಮೂವ್ ಆಗ್ತವೆ. ನೀವು ಸ್ಕೂಲ್ ಒಂದು ಫೇಸಿಗೆ ಎಂಟರ್ ಆಗ್ತೇವೆ, ಹಂಗೆ ನೀವು ಒಂದು ಸ್ಟಡಿ ಫೇಸಿಗೆ ಎಂಟರ್ ಆಗಬೇಕು. ಸೊ ಸ್ಟಡಿ ಫೇಸಿಗೆ ಎಂಟರ್ ಆಗ್ಬೇಕಂದ್ರೆ ಏನಾಗಬೇಕು? ಸೊ ಆ ಒಂದು ಬ್ರೀದಿಂಗ್ ಮಾಡೋದ್ರಿಂದ ನಿಮ್ಮ ಎಲ್ಲ ಡಿಸ್ಟರ್ಬೆನ್ಸ್ಗಳು ಹೋಗಿಬಿಡ್ತವೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕ್ರಿಕೆಟ್ ಆಡಿ ಬಂದಿರ್ತೀರಿ, ಬಾಯ್ಸ್ ಇದ್ರೆ ಅಥವಾ ಗರ್ಲ್ಸ್ ಇದ್ರೆ, ಏನೋ ಒಂದು ಸೀರಿಯಲ್ ನೋಡಿರ್ತೀವಿ, ಏನೋ ಒಂದು ಆಗಿರ್ತದೆ. ಸೊ ಅದಾದ್ಮೇಲೆ ಸ್ಟಡಿ ಕೂಡ್ತಿರ್ತೀರಿ. ಸೊ ಆ ಥಾಟ್ಸ್ಗಳು ರಿಪೀಟ್ ಆಗ್ತಿರ್ತಾವೆ ಮೈಂಡ್ ಒಳಗೆ. ಆ ಒಂದು ಫೇಸ್ ಇರ್ತದೆ ಮೈಂಡ್ ಒಳಗೆ. ಕ್ರಿಕೆಟ್ ಆಡಿದಾಗಿರ್ಬೋದು, ಅಥವಾ ನೀವು ಸೀರಿಯಲ್ ನೋಡಿದಾಗಿರ್ಬೋದು, ಏನೋ ಒಂದು, ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡಿದಾಗಿರ್ಬೋದು. ಸೊ ಆ ಥಾಟ್ಸ್ಗಳು ರಿಪೀಟ್ ಆಗ್ತಿರ್ತಾವೆ. ಸೊ ರಿಪೀಟ್ ಆಗ್ತಕ್ಕಂಥ ಥಾಟ್ಸ್ಗಳನ್ನ ಅವಾಯ್ಡ್ ಮಾಡೋ ಸಲುವಾಗಿ ನೀವು ಏನು ಮಾಡಬೇಕು? ಒಂದು 2 to 3 minutes ಪ್ರಾಣಾಯಾಮ ಅಥವಾ ಬ್ರೀದಿಂಗ್ ಮಾಡೋದ್ರಿಂದ ಅವೆಲ್ಲ ರಿಮೂವ್ ಆಗ್ತಾವೆ. ಯು ವಿಲ್ ಕಮ್ ಟು ಅ ನ್ಯೂಟ್ರಲ್ ಫೇಸ್, ದೆನ್ ಯು ಕ್ಯಾನ್ ಸ್ಟಡಿ ವೆರಿ ಮಚ್ ವೆಲ್. ಸೊ 6th one, always study max of ಯಾರು ಬಂದಾರ? So my dear students, always study max of 45 to 50 minutes. Then have some rest. ನೋಡ್ರಿ, ಮನುಷ್ಯನ ಗ್ರಾಸ್ಪಿಂಗ್ ಪವರ್ ಹೆಂಗಿರ್ತದಂದ್ರೆ, ವೆದರ್ ಯು ಆರ್ ಅ ಚೈಲ್ಡ್ ಆಫ್ 13 years, 14 years, 15 years, 16 years, or 18 years, or 20 years, that does not matter. Okay, the grasping power of human is usually capable of having the strength of maximum of 60 minutes. Okay, but if your child means that means you are below 16 or 17, 18, 19 like this. If you are young age means, so always it is better to take the study of 45 to 50 minutes at a time, because the grasping power of the mind, except mathematics. So mathematics you can take it more than that time, because it creates more interest as the time goes on. For example, for picking up 2 to 3 problems, so maybe in the first problem you may not understand too much. After solving 3 to 4 problems, you will start understanding. But if you stop at that moment, again it will be difficult. So except mathematics, remaining all subjects which are theoretical, you have to study it for 45 to 50 minutes. And after that, take some rest. Okay? So adadme ಸ್ವಲ್ಪ rest ತಗೊಳ್ರಿ. Okay, when you take rest, again brain will refresh. Take rest ಅಂದ್ರೆ ಏನು ಮಾಡ್ಬೋದು? ಸ್ವಲ್ಪ ವಾಕ್ ಮಾಡ್ಬೋದು, 3 to 5 minutes, 10 minutes. Drink water, ನೀರನ್ನು ಕುಡಿರಿ. ನೀರನ್ನು ಕುಡಿದು ಒಂದು ಸ್ವಲ್ಪ ಬ್ಯಾರಿ ಹೆಂಡ್ರೆ ನೋಡ್ರಿ. And remaining one important thing, be away from mobile. ಮೊಬೈಲ್ ಇಂದ ಭಾಳ ದೂರ ಇರಬೇಕು. ನೀವು ಸ್ಟಡಿ ಮಾಡೋದಕ್ಕೆ ಮೊಬೈಲ್ ಮಾಡ್ಲಿಕ್ಕೆ ದೂರ. ವಾಟ್ಸಪ್ ಒಳಗೊಂದು ಮೆಸೇಜ್ ಬತ್ತ, ಇನ್ಸ್ಟಾ ಒಳಗೊಂದು ಮೆಸೇಜ್ ಬತ್ತ, ಫೇಸ್ಬುಕ್ ಒಳಗೊಂದು ಮೆಸೇಜ್ ಬಂತದ್ದು ನೋಡ್ಕೋತ ಕೂಡೋದಾಗಬಾರ್ದು. ಓಕೆ, ಯಾಕಂದ್ರೆ ನೋಟಿಫಿಕೇಶನ್ ಬರ್ತವೆ ಮೊಬೈಲ್ ಅಂದ್ರೆ. ಸೊ ಮ್ಯಾಚ್ ಯಾವಾಗ ಅದದ ಇದದ, ಸೊ ದೇರ್ ವಿಲ್ ಬಿ ಲಾಟ್ ಆಫ್ ಥಿಂಗ್ಸ್, ಸ್ಟೇಟಸ್, ದೇರ್ ವಿಲ್ ಬಿ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ವೆನ್ ಇಟ್ ಕಮ್ಸ್ ಟು ಮೊಬೈಲ್. ಸೊ ಯುವರ್ ಕಾನ್ಸಂಟ್ರೇಷನ್, ಯುವರ್ ಫೋಕಸ್ ಶುಡ್ ಬಿ ಓನ್ಲಿ ಆನ್ ಸ್ಟಡಿ. Okay, I hope mobile most of you not use, but due to this COVID and all those situation, so all are now little bit addicted to mobile, so that is dangerous. So just be away from mobile and study max of 45 to 50 minutes, then have some rest, and after that again you study. And for studying mathematics, the best time is after your dinner, what we can say the night meal. After you are having the night meal, you start studying mathematics. Because what happens after the meal, if you go start studying science or social science or English, there is a chance that you might get sleep. You will feel sleepy.
But when it comes to mathematics, mathematics will remove the sleep. Okay, such an interesting subject, which we can say one of my most favorite subject. Okay, so that will remove what we can say, that phase of sleepiness phase, it will remove. So that's the most better thing we can say, study that time. So these are the things you have to remember while studying. So apart from this also there are many things which I will tell you orally only. Okay, I will not go with. So this much you have to remember and revise. Most of you will forget this. After reading, writing is important. While reading, write. While reading, you make a note, make some writing. Without writing, don't read. Simply don't read. Make a write or remind. There are two ways of reading. When you read, whatever you have read, write it down. Because one time writing is equals 10 time reading. So that will keep your sub mind or subconscious mind into active. So ನೀವು ಬರೆಯುವುದಕ್ಕೆ ಏನಾಗ್ಬಿಡ್ತದೆ, ನಿಮ್ಮ ಐಸ್ ನೀವು ಬರಿತಕ್ಕಂಥ ವಸ್ತುವಿನ ಮೇಲೆ ಹೋಗಿ ನೀವು ಅಂತಕ್ಕಂಥದ್ದು ರಿಪೀಟ್ ಆಗ್ತದೆ, ಸಬ್ಕಾನ್ಷಿಯಸ್ ಮೈಂಡ್ ಅವ್ರದ್ದು ಗ್ರಾಸ್ಪ್ ಆಗಿಬಿಡ್ತದೆ. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಒನ್ ಆಫ್ ದ ಮೆಥಡ್ ವಿ ಕ್ಯಾನ್ ಸೇ. ಸೊ ರೈಟಿಂಗ್ ಮಾಡ್ಬೋದು, ಅಥವಾ ನೀವು ಅದನ್ನ ಬಿಟ್ರಿ ಅಂದ್ರೆ ವಾಟ್ ಯು ಕ್ಯಾನ್ ಡೂ, ರೈಟಿಂಗ್ ಅನ್ನು ಬಿಟ್ಟು ಮತ್ತೇನು ಮಾಡ್ಬೋದು, ರಿಮೈಂಡ್ ಮಾಡ್ಬೋದು. ಮನಸ್ಸು ಕಣ್ಣು ಮುಚ್ಚಿ ನೀವೇನು ಓದಿದಿರಲ್ಲ ಅದನ್ನೆಲ್ಲ ವಾಪಸ್ ತಗೋಬರ್ಬೋದು. ಸೊ ದಟ್ ಈಸ್ ವಿ ಕ್ಯಾನ್ ಎ ರಿಮೈಂಡ್. ಸೊ ರಿಮೈಂಡ್ ಕೂಡ ಮಾಡ್ಬೋದು. ಸೊ ದಟ್ ಈಸ್ ರಿಮೈಂಡ್. And after that, last one is revision. Make some revision. Whether after reading all, weekly once you make or weekly you twice make some revision, so that when you make the revision, the content in the subconscious mind will become stronger. So you can do this. That means you can take that all content back whenever you need that. I hope this much you understood. These are the very much important study techniques you can apply in your life. So still we can make many more techniques. So right now this much is enough. I think these techniques are enough so to study the things properly. Okay, so if possible we will make another video also on study techniques. So I hope you better understand this. So if you have any doubts, please feel free to call me at this number. Okay, so feel free to call me at this number. I hope you understood everything. I wish you all the best for you people. So enjoy the day. Okay, thank you. So bye. Jai Hind, Vande Mataram. So next ಏನರ ವಿಡಿಯೋ ಇತ್ತಂದ್ರೆ ನೋಡ್ರಿ, ಇಲ್ಲಾಂದ್ರೆ just you off it. Okay, thank you. But next video idanga just you watch it. Hello my dear students, so let's continue our discussion. ಯಾವ ಕ್ಲಾಸ್ ಅಪ್ಪ ನೀನು? ಇದು 7th ಸೋಮವಾರ 6 June 14 8 June. Okay, ಇಲ್ಲಿ ಬೈ ಇಲ್ಲಿ ಸೈ ಮಾಡು. Sonia Patil, even yes, very well. Server inside. So page number is over. I think we are discussing this exercises. So let me continue that. Okay. So 8th class, so cells exercises we are discussing. I think I have finished 3 to 4 questions. So 5th question onwards we have to discuss. Okay, so let me continue our discussion with that is 5th question onwards.
So this is cell chapter, very very important chapter, not only for 8th, even for 9th 10th PUC. It is very much important chapter. Question number 4. Which part of the cell contains organelles? Which part of the cell organelles irtavu? Cytoplasma. So cytoplasma ಒಳಗೆ organelle ಇರ್ತಾವು. Differences between animal cell and plant cell ನಿಮ್ಗೆ ಗೊತ್ತದೆ. You have to know how to draw the proper sketch. Okay. So cell class 8 we are discussing today. Exercise. Okay. So 5th question. So difference ಗೊತ್ತಿರಬೇಕು ನಿಮಗೆ. Plant cell, animal cell, you have to draw the diagram. Plant cell, animal cell, drawing diagram of them, proper diagram you have to draw. Okay, that is plant cell and animal cell. So then question number next we have to move, that is question number 6. State the difference between eukaryotic and prokaryotic. Prokaryotic eukaryotic difference ಹೇಳಬೇಕು. Prokaryotic ಏನಿರ್ತಾವು unicellular, eukaryotic multicellular ಇರ್ತಾವು. Nucleolus is absent in prokaryotic whereas it is present in eukaryotes. So nucleus is poorly defined in prokaryotes, it is nicely defined and it has nuclear membrane in eukaryotes. Plastids, mitochondria, Golgi bodies are absent in prokaryotes. These all are present in eukaryotes. Bacteria and blue-green algae are prokaryotic cells. For the example of eukaryotic cells, we can say fungi plant. Question 7. Where are chromosomes found in a cell? State their function. The nucleus contains thread-like structures called chromosomes. Nucleus contains the thread-like structures called chromosomes. So chromosomes are found in nucleus. So they play an important role in the inheritance of characters. Yavu chromosomes. Now already ಹೇಳಿದ್ದೀನಿ ಇದರೊಳಗೆ ನಿಮಗೆ. 23 pairs of chromosomes, 22 allosomes, 1 pair is exosomes. What they do, they transfer the characters from parents to offspring. So we can say that the inheritance of character ಅಂತ ಹೇಳ್ಬೋದು. Inheritance ಅಂದ್ರೆ ಪೀಳಿಗೆಯಿಂದ ಪೀಳಿಗೆಗೆ ಬರ್ತಕ್ಕಂಥ ಕ್ಯಾರೆಕ್ಟರ್, ತಂದೆ ತಾಯಿಯಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ. So that is called inheritance of characters. Okay. So next, so then what, they carry genes that help in the transfer of characters from the parents to offspring. They carry the genes which helps in the transfer of characters from parents to offspring. Okay, then the question 8. So now we will move to the question number 8. Cells are the basic structural units of living organisms. Explain. So we hang now cells and basic structural units ಅಂತ ಹೇಳ್ಬೋದು, because they constitute various components of the plants and animals. They constitute the various components of plants and animals. A cell is the smallest unit of life. It is the smallest unit of life and is capable of all living functions. Cells are the building blocks of life. They are the building blocks of life. This is the reason why cells are referred to as the basic structural and functional unit of life. So, this reason in the cells are referred as basic structural and functional unit of life. All cells vary in their shapes, sizes and activities they perform. In fact, the shape and size of the cell is related to the specific function it performs. Okay. So my dear students, so that is over. Explain why chloroplasts are found only in plant cells. Why chloroplasts are found only in plant cells, that we have to explain. See, chloroplasts are found in plant cell because they contain a green pigment called chlorophyll. In animal cell, there is no need of green pigment. So that is helps for photosynthesis. So in animal cell, photosynthesis they will not do, so that is not necessary. But in plant cell, they do the photosynthesis. So for that, chlorophyll is very much important. So that is why chlorophyll is present in chloroplast. That is why chloroplasts are found in only plant cells. The chlorophyll pigment traps solar energy and utilizes it to manufacture food for the plant. So chlorophyll pigment traps the solar energy and they utilize it to manufacture food for the plant. They utilize it to manufacture food for the plant. Question 10. Complete the crossword with the help of clues given below. Crossword complete ಮಾಡ್ಕೋತ ಹೋಗ್ಬೇಕು, ನಾ ಬರ್ಕೋತ ಹೋಗ್ತೀನಿ ನೋಡ್ರಿ, ಅದು ಕಂಪ್ಲೀಟ್ ಮಾಡ್ರಿ. ಫಸ್ಟ್ ಒನ್ ಏನದ ನೋಡ್ರಿ, across.
Crossword ಅಂದ್ರೆ ಪದಬಂಧ ಇದ್ದಂಗೆ. So first one across, what is the question is there? This is necessary for photosynthesis. ಏನ್ necessary for photosynthesis? Obviously chlorophyll. Crossword across, necessary for photosynthesis ಯಾವ್ದ್ರಿ? Chlorophyll. Okay. Second ಏನದ ನೋಡ್ರಿ ಅದರೊಳಗೆ ಮತ್ತೆ term for ಅಂದ್ರೆ third one. Term for component present in the cytoplasma. Cytoplasma ಒಳಗೆ ಇರೋದಕ್ಕೆ ಏನಂತಾರ? Organelle. It is called organelle. Chlorophyll, organelle. Yes. Next, organelle ಆದ್ಮೇಲೆ sixth one, the living substance in the cell. Living substance in the cell ಯಾವುದು? Protoplasm. Protoplasm. That is the living substance in the cell. That we can say protoplasm. And eighth one ಏನದ ನೋಡ್ರಿ, starting G ಅದ, units of inheritance present in the chromosome. Starting G ಅದ ಅಂದ್ರೆ ಏನದು? Genes. ಯಾವ ಇನ್ಹೆರಿಟನ್ಸ್ ಮಾಡ್ತಾವು? ಜೀನ್ಸ್. ಸ್ಟಾರ್ಟಿಂಗ್ G ಕೊಟ್ಬಿಟ್ಟಾರ ಅವ್ರ. ಓಕೆ, ಸೊ ನೆಕ್ಸ್ಟ್ ಜಸ್ಟ್ ಅ ಮಿನಿಟ್, ಐ ಆಮ್ ಗೆಟಿಂಗ್ ಅ ಕಾಲ್. ಓಕೆ, ಸೊ ದೆನ್ ಡೌನ್ ನೋಡೋಣ. ಡೌನ್ ಏನೇನದಾವ ನೋಡ್ರಿ? ಗ್ರೀನ್ ಪ್ಲಾಸ್ಟಿಡ್ಸ್. ಫಸ್ಟ್ ಒನ್ ಗ್ರೀನ್ ಪ್ಲಾಸ್ಟಿಡ್ಸ್ ಏನ್ ಹೇಳ್ಬೋದು ನಾವು? ಕ್ಲೋರೋಪ್ಲಾಸ್ಟ್ ವಿ ಕ್ಯಾನ್ ಸೇ or chromoplast we can say. So lastige ಏನದ? ಲಾಸ್ಟಿಗೆ ಏನೂ ಇಲ್ಲ, we can say both of them. So green plastids we can say them as chloroplasts. So downing white color use ಮಾಡೋಣ. So downing first one chloroplasts. Plastids ಅಂದ್ರೆ chloroplasts. So second one ಅದ ಡೌನ್ ನೋಡಿ ಯಾವ್ದದ? Second one ಇಲ್ಲ, second one ಅದ formed by collection of tissues. What is formed by collection of tissues? Of course tissues ಕೂಡ ಏನಾಗ್ತದ? Organ. Collection of tissues ಅಂದ್ರೆ organ. O the starting, that means organ. Collection of cells ಇತ್ತಂದ್ರೆ tissue. Tissues collection, organ. Organ collection, organ system collection, whole body. Okay, then fourth one M other, it separates the contents of the cell from the surrounding medium. Membrane, membrane. Yes, we can say membrane. ಎಷ್ಟನೇ ದ ನಂಬರ್? fourth one. Across ಅಲ್ಲ ಡೌನ್ ಯಾವ ಸೆಪರೇಟ್ ಮಾಡ್ತದ? ಸೆಲ್ ಮೆಂಬ್ರೇನ್. ಬಟ್ M ಆಲ್ರೆಡಿ ಬಂದಿರೋದ್ರಿಂದ ಸೆಲ್ ಯೂಸ್ ಮಾಡಿಲ್ಲ, ಮೆಂಬ್ರೇನ್ you can say. So membrane ಆತು. ಲಾಸ್ಟ್ ಅಲ್ಲ fifth one, empty structure of the cytoplasma. First one phi ಅದ, first one V ಅದ. empty structure ಯಾವ್ದ್ರಿ? vacuole. ಸ್ಪೆಲ್ಲಿಂಗ್ ಯಾವ್ದು? CUOLE. vacuole. VACUOLE. correct. So last one, a group of cells. Of course, group of cells is a tissue. Agala ಹೇಳಿದೆ, seventh one, tissue. Group of cells is a tissue. So ಇಷ್ಟದ ನೋಡ್ರಿ, ಇದು across, ಇದು down. Yes. ಸೊ ಇಷ್ಟಾದ್ರೆ ನಿಮ್ಮ ಚಾಪ್ಟರ್ ಮುಗೀತು. ಸೊ ಉಳಿದದ್ದನ್ನು ಏನು ಮಾಡೋದು ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋದು. ಸೊ ಇದಕ್ಕಿಂತ ಮುಂಚೆ ಸ್ಟಡಿ ಬಗ್ಗೆ ಹೇಳಿದ್ದನ್ನು ನಾನು ಚೆನ್ನಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು. ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಯಾವುದೇ ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋದು. ಥ್ಯಾಂಕ್ ಯು. ಸೊ ಇಲ್ಲಿಗೆ ಯಾವ ಚಾಪ್ಟರ್ ಮುಗಿದು ಜಸ್ಟ್ ಐ ವಿಲ್ ಟೆಲ್ ಯು. ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಮುಗಿತು, ಮೈಕ್ರೋ ಆರ್ಗಾನಿಸಮ್, ಫ್ರೆಂಡ್ ಆ್ಯಂಡ್ ಫೋಯ್ ಮುಗಿತು, ಸಿಂಥೆಟಿಕ್ ಫೈಬರ್ ವಿ ಆರ್ ಸ್ಕಿಪಿಂಗ್ ದಟ್, ಅದು ಮುಗಿದಂಗೆ ಮಟೀರಿಯಲ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಮುಗಿತು. ಸೊ ಇಲ್ಲಿ ಸೆಲ್ ಸ್ಟ್ರಕ್ಚರ್ ಏನು ಮುಗಿತು. ಸೊ reproduction in animals I may start in the next class, or I may start friction also. Friction ಅಥವಾ reproduction in animals start now. Thank you.